ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಮನೆಗಳ ಹಂಚಿಕೆ ವಿಚಾರವಾಗಿ ವಿಕಾಸಸೌಧದಲ್ಲಿ ಕಂದಾಯ ಸಚಿವರ ಕಚೇರಿಯಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಸಚಿವರಾದ ಕೃಷ್ಣ ಬೈರೇಗೌಡ, ಜಮೀರ್ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಮನೆಗಳನ್ನ ಹಂಚಿಕೆ ಮಾಡಿರುವಂತಹ ವಿಚಾರವಾಗಿ ವಿಕಾಸಸೌಧದಲ್ಲಿ ಕಂದಾಯ ಸಚಿವರ ಕಚೇರಿಯಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಇನ್ನು ಕೃಷ್ಣ ಬೈರೇಗೌಡ ಸಚಿವರು ಮತ್ತೆ ಜಮೀರ್ ಅಹಮದ್ ಖಾನ್ ಇಬ್ರು ಕೂಡ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ. ಸಭೆಯಲ್ಲಿ ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಇನ್ನು ಕೆಲವು ನಿರ್ಧಾರಗಳನ್ನ ಸಚಿವರು ಈ ಒಂದು ಸಭೆಯಲ್ಲಿ ತಗೊಂಡಿರ್ತಾರೆ. ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಮನೆಗಳನ್ನ ಹಂಚಿಕೆ ಮಾಡುವಂತಹ ವಿಚಾರದಲ್ಲಿ ವಿಕಾಸಸೌಧದಲ್ಲಿ ಸಭೆ ನಡೀತಾ ಇರುವಂತದ್ದು. ಇನ್ನು ಕಚೇರಿಯಲ್ಲಿ ಕೃಷ್ಣ ಬೈರೇಗೌಡರು ಮತ್ತೆ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ. ಇನ್ನು ಹಿರಿಯ ಅಧಿಕಾರಿಗಳು ಕೂಡ ಅವರೊಟ್ಟಿಗೆ ಇರ್ತಾರೆ. ಈ ಕೋಗಿಲು ಲೇಔಟ್ ವಿಚಾರ ಏನಿದೆ, ಅಲ್ಲಿ ನಿರಾಶ್ರಿತರಾದವರಿಗೆ ಒಂದು ಆಶ್ರಯವನ್ನ ಒದಗಿಸಿಕೊಡ್ಬೇಕು ಅನ್ನುವಂಥದ್ದು ವಿರೋಧ ಪಕ್ಷಗಳು ಅಥವಾ ವಿಪಕ್ಷಗಳು ಏನೇನು ಹೇಳ್ತೀವಿ, ಬಿಜೆಪಿಗರು ಅಲ್ಲಿ ಹೋಗಿ ಅವರು ಪರಿಶೀಲನೆಯನ್ನ ನಡೆಸ್ತಾರೆ. ಹಾಗೇನೆ ಅಲ್ಲಿ ಮನೆಗಳನ್ನ ನೆಲಸಮ ಮಾಡಿದಂತ ವಿಚಾರವಾಗಿ ಪ್ರಶ್ನೆಗಳನ್ನ ಕೂಡ ಅವರು ಕೇಳ್ತಾರೆ. ಆ ಒಂದು ವಿಚಾರವಾಗಿ ಈ ಒಂದು ಕೋಗಿಲು ಲೇಔಟ್ ಅನ್ನುವಂಥ ವಿಚಾರ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ತಲೆನೋವಾಗಿತ್ತು. ಆ ವಿಚಾರವನ್ನ ಈಗ ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಮನೆಗಳನ್ನ ಹಂಚಿಕೆ ಮಾಡಿ ಮತ್ತೆ ನೆಲಸಮ ಆಗಿರುವಂತ ಮನೆಗಳಲ್ಲಿ ವಾಸ ಇದ್ದಂಥವರಿಗೆ ಸೂಕ್ತವಾಗಿ ಅವರಿಗೆ ಒಂದು ಆಶ್ರಯವನ್ನ ಕಲ್ಪಿಸಿಕೊಡ್ಬೇಕು ಅನ್ನುವಂಥ ವಿಚಾರದಲ್ಲಿ ಸಭೆಯನ್ನ ನಡೆಸಿರುವಂಥದ್ದು. ಇನ್ನು ರಾಜೀವ್ ಗಾಂಧಿ ಯೋಜನೆಯಲ್ಲಿ ಕೂಡ ಮನೆಗಳನ್ನ ಕಟ್ಟಿಸಿಕೊಡ್ಬೇಕಾಗಿತ್ತು. ಆ ವಿಚಾರವಾಗಿ ಚರ್ಚೆಯನ್ನ ನಡೆಸಲಾಗಿರುವಂಥದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ಇವತ್ತು ಸಭೆಯಲ್ಲಿ ಏನೇನೆಲ್ಲ ನಿರ್ಧಾರಗಳು ಆಯ್ತು ಅಂತ ನೋಡ್ತಾ ಹೋಗೋದಾದ್ರೆ. ಗಾಯತ್ರಿ, ಕೋಗಿಲು ಲೇಔಟ್ ನಲ್ಲಿ ಮನೆಗಳನ್ನ ತೆರವು ಮಾಡಿಸಿರ್ತಕ್ಕಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಇದು ದೊಡ್ಡ ಮಟ್ಟಿಗೆ ಕಂಟಕವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಅವರಿಗೆ ಮನೆಯನ್ನ ಹಸ್ತಾಂತರ ಮಾಡಬೇಕು, ಯಾರಿಗೆಲ್ಲ ಅವಕಾಶವನ್ನ ಮಾಡಿ ಮನೆಗಳನ್ನ ಕೊಡಬೇಕು, ಪುನರ್ವಸತಿಯನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಭೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೆ ಅಗತ್ಯ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಕಂದಾಯ ಸಚಿವರಾಗಿರ್ತಕ್ಕಂತ ಕೃಷ್ಣ ಬೈರೇಗೌಡರು ಮತ್ತೆ ವಸತಿ ಸಚಿವರಾಗಿರ್ತಕ್ಕಂತ ಜಮೀರ್ ಅಹಮದ್ ಖಾನ್ ಅವರು ಇವತ್ತು GBA ಅಧಿಕಾರಿಗಳು ಅಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಇವತ್ತು ಸಭೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಈಗ ಅಲ್ಲಿ ಒಂದಿಷ್ಟು ಅಧಿಕಾರಿಗಳು ಈಗಾಗಲೇ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ಮನೆಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ವಿಳಂಬವಾಗ್ತಾ ಇದೆ ಅನ್ನುವಂಥದ್ದು. ಆದ್ರೆ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ಅವ್ರಿಗೆ ಗುರುವಾರದ ಒಳಗಡೆ ಅವರಿಗೆ ಮನೆಗಳನ್ನ ಒಂದು 35 ಕುಟುಂಬಗಳೇನಿದಾವೆ ಅವು ಎಲ್ಲವೂ ಕೂಡ ಅಗತ್ಯ ದಾಖಲೆಗಳು ಕೂಡ ಇರತಕ್ಕಂಥದ್ದು. ಹಾಗಾಗಿ ಅವರಿಗೆ ಮನೆಗಳನ್ನ ಕೊಡುವಂತಹ ತೀರ್ಮಾನವನ್ನು ಕೂಡ ಅಧಿಕಾರಿಗಳಿಗೆ ಒಂದಿಷ್ಟು ಸೂಚನೆಯನ್ನು ಕೂಡ ಸಭೆಯಲ್ಲಿ ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡರು ಮತ್ತೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಒಂದಿಷ್ಟು ಮಾನದಂಡಗಳು ಕೂಡ ಆ ಒಂದು ಸಭೆಯಲ್ಲಿ ಕೂಡ ನಿರ್ಧಾರಗಳನ್ನು ಕೂಡ ಕೈಗೊಂಡಿದ್ದಾರೆ. ಮತ್ತೆ ಮನೆಗಳನ್ನ ಕೊಡುವಂತಹ ನಿಟ್ಟಿನಲ್ಲಿ ಅವರು 5 ವರ್ಷ ಕರ್ನಾಟಕದಲ್ಲೇ ಇರಬೇಕು ಅಂದ್ರೆ ಬೇರೆ ರಾಜ್ಯದವರು ಆಗಿದ್ರು ಸಹಿತ, ಅಂದ್ರೆ ಈಗ ಬಾಂಗ್ಲಾದೇಶದವ್ರಿಗೆ ವಲಸಿಗರಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅನ್ನುವಂಥದ್ದು ವಿಪಕ್ಷಗಳು ದೊಡ್ಡ ಮಟ್ಟಿಗೆ ಆರೋಪಗಳನ್ನ ಮಾಡಿದಾವೆ. ಈಗಾಗಲೇ ಬಿಜೆಪಿ ವತಿಯಿಂದಲೂ ಕೂಡ ಇವತ್ತು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಹಾಗಾಗಿ ವಲಸಿಗರಿಗೆ ಯಾವುದೇ ರೀತಿ ಅವಕಾಶವನ್ನ ಮಾಡಿಕೊಡೋದಿಲ್ಲ. ಆದ್ರೆ ಅವರು ಬೇರೆ ರಾಜ್ಯದವರು ಆದ್ರೂ ಸಹಿತ ಕರ್ನಾಟಕದಲ್ಲಿ 5 ವರ್ಷ ಆಗಿತ್ತೆ ಅವರ ಒಂದು ಮಾಹಿತಿಯನ್ನು ಕೂಡ ಅಗತ್ಯ ಮಾಹಿತಿಗಳನ್ನ ಕಲೆ ಹಾಕಿ ಅವರಿಗೂ ಕೂಡ ಮನೆಯನ್ನ ಕಲ್ಪಿಸಿಕೊಡುವಂತದ್ದು. ಏನು ರಾಜೀವ್ ಗಾಂಧಿ ವಸತಿ ಯೋಜನೆ ಏನಿದೆ ಅದರಲ್ಲಿ 1 ಲಕ್ಷ ಕೊಟ್ರೆ ಏನು ಯೋಜನೆ ಏನಿದೆ ಆ ಒಂದು ಯೋಜನೆಗೆ ಅರ್ಜಿ ಹಾಕಿ ಅವರಿಗೆ ಮನೆಯನ್ನ ಕೊಡಿಸುವಂತ ಪ್ರಯತ್ನವನ್ನು ಕೂಡ ಮಾಡೋಣ ಅನ್ನುವಂಥದ್ದು. ಆದ್ರೆ ಅಲ್ಲಿ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಅಲ್ಲಿ ಏನಾದ್ರೂ 5 ವರ್ಷ ಆಗಿ ಅದೇ ಸ್ಥಳದಲ್ಲಿ ಏನಾದ್ರು ಇದ್ದಿದ್ರೆ ಅವ್ರಿಗೂ ಕೂಡ ಮನೆಗಳನ್ನ ಕಲ್ಪಿಸಿ ಕೊಡುವಂತದ್ದು ಕೂಡ ಕೊಡಬೇಕು ಅನ್ನುವಂಥದ್ದು ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಕೋಗಿಲು ಲೇಔಟ್ ನಲ್ಲಿ ಒಂದಿಷ್ಟು ಅಲ್ಲಿರ್ತಕ್ಕಂಥ ರೇಷನ್ ಕಾರ್ಡ್ ಆಗಿರ್ಬೋದು, ಅವರ ಆಧಾರ್ ಪ್ರೂಫ್ ಆಗಿರ್ಬೋದು, ಮತ್ತೆ ಅಲ್ಲಿ ಕರೆಂಟ್ ಬಿಲ್ ಆಗಿರ್ಬೋದು, ಅವೆಲ್ಲ ಅಗತ್ಯ ಏನೆಲ್ಲ ಮಾಹಿತಿಗಳನ್ನ ಕಲೆ ಹಾಕ್ಬೇಕು ಆ ಎಲ್ಲಾ ಮಾಹಿತಿಗಳ
ಮನೆಗಳನ್ನ ಪರಿಶೀಲನೆ ನಡೆಸಿದ ಬಳಿಕವೇ ಅವರಿಗೆ ಮನೆಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಬೇಕು ಅನ್ನುವಂಥದ್ದು ಕೂಡ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಅಧಿಕಾರಿಗಳು ಕೂಡ ಹಲವಾರು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಈಗ ತ್ವರಿತಗತಿಯಲ್ಲಿ ಅವರಿಗೆ ಮನೆ ಕೊಡುವಂತದ್ದಾಗಬೇಕು. ಒಂದಿಷ್ಟು ಅಗತ್ಯ ದಾಖಲೆಗಳನ್ನ ಪರಿಶೀಲನೆ ನಡೆಸಿದ ಬಳಿಕವೇ ಕೊಡ್ಬೇಕು. ಯಾಕಂತಂದ್ರೆ ಏಕಾಏಕಿ ಕೊಟ್ರೆ ಮತ್ತೆ ಸರ್ಕಾರಿ ಜಾಗದಲ್ಲಿ ಮತ್ತೆ ಯಾರೋ ಬಂದು ಅಲ್ಲಿ ಸಡ್ಗಳನ್ನ ಹಾಕೊಂಡು ಈ ರೀತಿ ಗುಡಿಸೆಗಳನ್ನ ಹಾಕೊಂಡು ನಮಗೆ ಜಾಗ ಸಿಗುತ್ತೆ ಅನ್ನುವಂಥದ್ದು ಮತ್ತೆ ತಪ್ಪು ಸಂದೇಶ ಕೊಡೋದು ಬೇಡ. ಇದು ಕೂಡ ಸರ್ಕಾರಕ್ಕೆ ಮುಜುಗರ ಆಗುತ್ತೆ. ಹಾಗಾಗಿ ನಾವೇ ಕೂಡ ಪ್ರಚೋದನೆ ಕೊಟ್ಟಂತಾಗುತ್ತೆ ಸರ್ಕಾರದ ಭೂಮಿಯನ್ನು ಕಬಳಿಕೆ ಮಾಡುವಂತ ನಿಟ್ಟಿನಲ್ಲಿ. ಈ ಒಂದು ನಿಟ್ಟಿನಲ್ಲಿ ಅವರು ಆ ಒಂದು ಸ್ಥಳದಲ್ಲಿ 5 ವರ್ಷ ಇರಬೇಕು. ಮತ್ತೆ ಅವರು ಬೇರೆ ರಾಜ್ಯದವರಾಗಿದ್ರೆ ಅವರಿಗೆ ಬೇರೆ ಯೋಜನೆ ಅಡಿಯಲ್ಲಿ ಕೂಡ ಕಲ್ಪಿಸಿಕೊಡೋಣ. ನಮ್ಮ ರಾಜ್ಯದವರಾದ್ರೆ ಅಲ್ಲೇ 5 ವರ್ಷ ಇದ್ರೆ ಅವರಿಗೆ ಮನೆಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಆಗುತ್ತೆ. ಮತ್ತೆ ಸ್ಥಳೀಯರು ಕೂಡ ಅಲ್ಲಿ ಫಲಾನುಭವಿಗಳಿದ್ದು ಅವರಿಗೂ ಕೂಡ ನಾವು ಮನೆಗಳನ್ನ ತ್ವರಿತಗತಿಯಲ್ಲಿ ಕೊಡುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಒಂದು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಕೂಡ ಜಮೀರ್ ಅಹಮದ್ ಖಾನ್ ಅವರು ಮತ್ತೆ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಕೂಡ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಗಾಯತ್ರಿ. ಓಕೆ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಬಸವರಾಜ್.